Let the three vectors, vector A, vector B, vector C, form a triangle such that C vector equals to vector A minus vector B, and the area of the triangle is 5 root 6. If alpha is a positive real number, then magnitude of C square equals to what? ಈಗ ಮೂರು ವೆಕ್ಟರ್ ಕೊಟ್ಟಿದ್ದಾರೆ. ವೆಕ್ಟರ್ ಎ ಆಲ್ಫಾ 4 2, ವೆಕ್ಟರ್ ಬಿ 5 3 4, ವೆಕ್ಟರ್ ಸಿ ಎಕ್ಸ್ ವೈ ಝೆಡ್. ಈಗ ಏರಿಯಾ ಆಫ್ ದಿ ಟ್ರಯಾಂಗಲ್ ಬಗ್ಗೆ ಮಾತಾಡ್ತಿದ್ದಾರೆ. ಏರಿಯಾ ಆಫ್ ದಿ ಟ್ರಯಾಂಗಲ್ ಫಾರ್ಮುಲಾ ಏನು? ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್. ಇಲ್ಲಿ ಎ ವೆಕ್ಟರ್ ಮತ್ತು ಬಿ ವೆಕ್ಟರ್ನೇ ತೊಗೋಬೇಕಂತ ಏನಿಲ್ಲ. ನೀವು ಎ ಮತ್ತು ಸಿ ತೊಗೋಬೋದು ಅಥವಾ ಬಿ ಮತ್ತು ಸಿ ತೊಗೋಬೋದು. ಯಾವ್ದು ತೊಗೊಂಡ್ರೂ ಆನ್ಸರ್ ಸೇಮ್. ಈಗ ಇದ್ರದ್ದು ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ, ಅದು 5 ರೂಟ್ 6 ಅಂತ. ಈಗ ಮೊದಲು ನಾನೇನು ಫೈಂಡ್ ಔಟ್ ಮಾಡ್ಕೋಬೇಕು? ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಎ ಕ್ರಾಸ್ ಬಿ ವೆಕ್ಟರ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಐ ಜೆ ಕೆ. ಎ ವೆಕ್ಟರ್ ಅಂದರೆ ಆಲ್ಫಾ 4 2, ಬಿ ವೆಕ್ಟರ್ 5 3 4. ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಈಕ್ವಲ್ಸ್ ಟು ಐ ಕ್ಯಾಪ್ ಇಂಟು 16 ಮೈನಸ್ 6 ಮೈನಸ್ ಜೆ ಕ್ಯಾಪ್ ಇಂಟು 4 ಆಲ್ಫಾ ಮೈನಸ್ 5 2s 10 ಪ್ಲಸ್ ಕೆ ಕ್ಯಾಪ್ ಇಂಟು 3 ಆಲ್ಫಾ ಮೈನಸ್ 20. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎ ಕ್ರಾಸ್ ಬಿ ವೆಕ್ಟರ್ ಈಕ್ವಲ್ಸ್ ಟು 10 ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ 4 ಆಲ್ಫಾ ಮೈನಸ್ 10 ಪ್ಲಸ್ ಕೆ ಕ್ಯಾಪ್ 3 ಆಲ್ಫಾ ಮೈನಸ್ 20. ಸೊ ಇದನ್ನು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು. ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಪ್ಲಸ್ 4 ಆಲ್ಫಾ ಮೈನಸ್ 10 ಹೋಲ್ ಸ್ಕ್ವೇರ್ ಪ್ಲಸ್ 3 ಆಲ್ಫಾ ಮೈನಸ್ 20 ಹೋಲ್ ಸ್ಕ್ವೇರ್. ಇದನ್ನು ನಾವು ಈ ಈಕ್ವೇಷನಲ್ಲಿ ಹಾಕೊಳ್ಳೋಣ. ದಟ್ ಈಸ್ ಹಾಫ್ ಇಂಟು ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಪ್ಲಸ್ 4 ಆಲ್ಫಾ ಮೈನಸ್ 10 ಹೋಲ್ ಸ್ಕ್ವೇರ್ ಪ್ಲಸ್ 3 ಆಲ್ಫಾ ಮೈನಸ್ 20 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು 5 ರೂಟ್ 6. 2ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ರಿಮೈನಿಂಗ್ ಏನು? 10 ಸ್ಕ್ವೇರ್ ಪ್ಲಸ್ 4 ಆಲ್ಫಾ ಮೈನಸ್ 10 ಹೋಲ್ ಸ್ಕ್ವೇರ್ ಪ್ಲಸ್ 3 ಆಲ್ಫಾ ಮೈನಸ್ 20 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು 2 5s 10 ರೂಟ್ 6 ಆಗುತ್ತೆ. ಈಗ ಆಲ್ಫಾ ಕಂಡುಹಿಡಿಬೇಕು ಅಂದರೆ ಸ್ಕ್ವೇರ್ ರೂಟ್ ತೆಗಿಬೇಕು. ಸ್ಕ್ವೇರಿಂಗ್ ಅನ್ನೋ ಬೋತ್ ಸೈಡ್ ಏನಾಗುತ್ತೆ? 10 ಸ್ಕ್ವೇರ್ ಪ್ಲಸ್ 4 ಆಲ್ಫಾ ಮೈನಸ್ 10 ಹೋಲ್ ಸ್ಕ್ವೇರ್ ಪ್ಲಸ್ 3 ಆಲ್ಫಾ ಮೈನಸ್ 20 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು, ಇದನ್ನು ಸ್ಕ್ವೇರ್ ಮಾಡಿದ್ರೆ 100 ಬರುತ್ತೆ. ರೂಟ್ 6ನ ಸ್ಕ್ವೇರ್ ಮಾಡಿದ್ರೆ 6 ಬರುತ್ತೆ. ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. 10 ಸ್ಕ್ವೇರ್ ಈಸ್ 100 ಪ್ಲಸ್ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ 16 ಆಲ್ಫಾ ಸ್ಕ್ವೇರ್ ಪ್ಲಸ್ 100 ಪ್ಲಸ್ 4 ಆಲ್ಫಾ ಇಂಟು 10 ಅಂತ 40 ಮೈನಸ್ 80 ಆಲ್ಫಾ ಪ್ಲಸ್ ಇದನ್ನು ಕೂಡ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿದ್ರೆ 9 ಆಲ್ಫಾ ಸ್ಕ್ವೇರ್ ಪ್ಲಸ್ 400 ಮೈನಸ್ 120 ಆಲ್ಫಾ ಈಕ್ವಲ್ಸ್ ಟು 100 ಇಂಟು 6 ಎಷ್ಟಾಗುತ್ತೆ? 600. ಈಗ 100 100 400 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 600 ಪ್ಲಸ್ 16 ಆಲ್ಫಾ ಸ್ಕ್ವೇರ್ 9 ಆಲ್ಫಾ ಸ್ಕ್ವೇರ್ 25 ಆಲ್ಫಾ ಸ್ಕ್ವೇರ್ 80 ಆಲ್ಫಾ 120 ಆಲ್ಫಾ ಮೈನಸ್ 200 ಆಲ್ಫಾ ಈಕ್ವಲ್ಸ್ ಟು 600. 600 ಕ್ಯಾನ್ಸಲ್ ಆಗುತ್ತೆ. ಈಗ ರಿಮೈನಿಂಗ್ ಎರಡರಲ್ಲಿ 25 ಆಲ್ಫಾ ಕಾಮನ್ ತೆಗೆದ್ರೆ ರಿಮೈನಿಂಗ್ ಏನು? ಆಲ್ಫಾ ಮೈನಸ್ 8 ಈಕ್ವಲ್ಸ್ ಟು 0. ಅಂದರೆ 25 ಆಲ್ಫಾ ಈಕ್ವಲ್ಸ್ ಟು 0 ಆಗಬೇಕು, ಆರ್ ಆಲ್ಫಾ ಮೈನಸ್ 8 ಈಕ್ವಲ್ಸ್ ಟು 0 ಆಗಬೇಕು. ಆಲ್ಫಾ ಈಕ್ವಲ್ಸ್ ಟು 25 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಇಲ್ಲಿ ಆಲ್ಫಾ ಈಕ್ವಲ್ಸ್ ಟು 8 ಬರುತ್ತೆ. ಆಲ್ರೆಡಿ ಕಂಡೀಷನ್ ಕೊಟ್ಬಿಟ್ಟಿದ್ದಾನೆ. ಆಲ್ಫಾ ಅಂದ್ರೇನು? ಆಲ್ಫಾ ಅನ್ನೋದು ಪಾಸಿಟಿವ್ ರಿಯಲ್ ನಂಬರ್, ಪಾಸಿಟಿವ್ ಆಗಿರಬೇಕು. ಬಟ್ ಇದು ನನಗೆ ಪಾಸಿಟಿವ್ ಆಗಿರೋದು. ಇಲ್ಲೇನು ತೊಗೊಳ್ತೀನಿ? ಆಲ್ಫಾ ಈಕ್ವಲ್ಸ್ ಟು 8 ಅಂತ ತೊಗೊಳ್ತೀನಿ. ಈಗ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾನೆ. ವೆಕ್ಟರ್ ಸಿ ಈಕ್ವಲ್ಸ್ ಟು ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಅಂತ ಹೇಳ್ತಿದ್ದಾನೆ. ವೆಕ್ಟರ್ ಸಿ ಈಕ್ವಲ್ಸ್ ಟು ಎ ಮೈನಸ್ ಬಿ ಏನಾಗುತ್ತೆ? ಎ ಮೈನಸ್ ಬಿ.
ಏನಾಗುತ್ತೆ ಆಲ್ಫಾ ಮೈನಸ್ 5 4 ಮೈನಸ್ 3 1 2 ಮೈನಸ್ 4 ಅಂದರೆ -2. ದಟ್ ಈಸ್ ಆಲ್ಫಾ ಈಕ್ವಲ್ಸ್ ಟು ಆಲ್ಫಾ ವ್ಯಾಲ್ಯೂ ಗೊತ್ತಾಗಿದೆ 8 ಮೈನಸ್ 5 ಎಷ್ಟಾಗುತ್ತೆ 3 1 ಮೈನಸ್ 2. ಈಗ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದ್ರೆ ಇಟ್ ಬಿಕಮ್ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ -2 ಹೋಲ್ ಸ್ಕ್ವೇರ್. ದಟ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಷ್ಟಾಗುತ್ತೆ ಇದು 14. ಏನಿದು ಮ್ಯಾಗ್ನಿಟ್ಯೂಡ್ ಆಫ್ ಸಿ. ನನಗೆ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಹೋಲ್ ಸ್ಕ್ವೇರ್ ಬೇಕು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಆದರೆ ಅದು 14 ಅಂತ ಆಗುತ್ತೆ, ವಿಚ್ ಇಸ್ ದ ರಿಕ್ವೈರ್ಡ್ ಆನ್ಸರ್. Therefore correct option is option B. Thank you.